ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟು ತಾಳ್ಮೆಯಿಂದ ಇರುತ್ತಾನೆಯೋ ಅಷ್ಟು ಅಗ್ರವಾಗಿರುವಂತಹ ಸ್ಥಾನಕ್ಕೆ ಏರಲು ಸಹಕಾರವಾಗುವುದು. ಅದೇ ಮನುಷ್ಯನು ಎಷ್ಟು ದೂರ ಇರುತ್ತಾನೆಯೋ ಅಷ್ಟು ಆತನಿಗೆ ಗೌರವ ಎನ್ನುವುದು ಸಿಗಲು ಸಾಧ್ಯವಾಗುವುದು. ಅದೇ ಮನುಷ್ಯನು ಎಷ್ಟು ಕಡಿಮೆ ಪ್ರೀತಿಯನ್ನ ಮಾಡುತ್ತಾನೆಯೋ ಅಷ್ಟು ಮನಃಶಾಂತಿ ಎನ್ನುವುದು ಆತನಿಗೆ ದೊರೆಯುವುದು. ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟು ಆಸೆಗಳನ್ನು ಕಡಿಮೆ ಪಡುತ್ತಾನೆಯೋ ಅಷ್ಟು ಪ್ರಶಾಂತತೆ ಎನ್ನುವುದು ದೊರೆಯುವುದು. ಎಷ್ಟು ಕಡಿಮೆ ಮಾತನಾಡುತ್ತಾನೆಯೋ ಅಷ್ಟು ಬೆಲೆ ಎನ್ನುವುದು ಹೆಚ್ಚಾಗುವುದು. ಅದುವೇ ಜೀವನದ ರಹಸ್ಯಗಳು. ಈ ರಹಸ್ಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲಿಸಿದ್ದೇ ಆದರೆ ಖಂಡಿತವಾಗಿಯೂ ನೀವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತೀರಾ. ಜೀವನದ ಒಂದು ಪ್ರಮಾಣ ಬಹಳಷ್ಟು ವಿಚಿತ್ರವಾಗಿದೆ. ಏನು ತೆಗೆದುಕೊಳ್ಳದೆ ಬರುತ್ತದೆ, ಎಲ್ಲವೂ ನನಗೆ ಬೇಕು ಎಂದು ಹೋರಾಟವನ್ನ ಮಾಡುತ್ತದೆ. ಕೊನೆಯಲ್ಲಿ ಎಲ್ಲವನ್ನ ಇಲ್ಲಿಯೇ ಬಿಟ್ಟು ಹೇಳದೆ ಕೇಳದೆ ಒಂಟಿಯಾಗಿಯೇ ಹೋಗಿಬಿಡುತ್ತದೆ. ಹಾಗಾಗಿ ನಾವು ಜೀವನದಲ್ಲಿ ಬರುವಾಗಲೂ ಏನನ್ನು ತೆಗೆದುಕೊಂಡು ಬಂದಿರುವುದಿಲ್ಲ, ಹೋಗುವಾಗಲೂ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವುದನ್ನು ಅರಿತಾಗ ಜೀವನದಲ್ಲಿ ಶಾಂತ ರೀತಿಯಿಂದ ವರ್ತಿಸಿ ಜೀವಿಸಲು ಸಹಕಾರವಾಗುವುದು. ಎಲ್ಲರೂ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಹೋಗುವಾಗಲೂ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಇದ್ದಷ್ಟು ದಿನಗಳಲ್ಲಿ ನಾವು ಯಾವ ರೀತಿಯ ಕರ್ಮ ಫಲಗಳನ್ನು ಮಾಡಿದ್ದೇವೆ ಎನ್ನುವುದರ ಮೇಲೆ ನಾವು ಪುಣ್ಯಕ್ಕೆ ಹೋಗಬೇಕೋ ಪಾಪಕ್ಕೆ ಸೇರಬೇಕು ಎನ್ನುವುದು ನಿರ್ಧಾರವಾಗುವುದು. ಹಾಗಾಗಿ ಇದ್ದಷ್ಟು ದಿವಸ ಒಳ್ಳೆಯ ಕಾರ್ಯಗಳನ್ನೇ ಮಾಡಿ, ಸದಾ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ಯಾರಿಗೂ ಕೂಡ ಕೇಡನ್ನ ಬಯಸದೆ ಸದಾ ಶಾಂತಿ ಹಾಗೂ ಸತ್ಯದ ದಾರಿಯಲ್ಲಿ ಧರ್ಮದ ಪಾಲನೆಯನ್ನ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿರುವಂತಹ ವ್ಯಕ್ತಿಗಳ ಬಳಿ ದೇವರು ಖಂಡಿತವಾಗಿಯೂ ನೆಲೆಸಿರುತ್ತಾನೆ. ಅವರು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಬದುಕು ಎನ್ನುವುದು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ, ಬಸಿದು ಹೋಗುವ ಮೊದಲು ಬಳಸಬೇಕು, ಪ್ರತಿ ಕ್ಷಣ ವ್ಯರ್ಥವಾದಂತೆ. ಹಾಗಾಗಿ ನಾವು ನಮ್ಮ ಜೀವನವನ್ನ ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ಮುಂದಿನ ಭವಿಷ್ಯ ಎನ್ನುವುದು ನಿರ್ಮಾಣವಾಗುವುದು. ಈ ಕ್ಷಣವನ್ನು ನೀವು ಸುಸಂಗತವಾಗಿ ಬಳಸಿಕೊಂಡಾಗ ಮಾತ್ರ ಮುಂದಿನ ನಿಮ್ಮ ಭವಿಷ್ಯ ಎನ್ನುವುದು ನಿರ್ಮಾಣವಾಗುವುದು. ನಮ್ಮ ಬಳಿ ಇರುವಷ್ಟರಲ್ಲಿಯೇ ನಾವು ತೃಪ್ತಿಯನ್ನ ಕಾಣಬೇಕು. ನಮ್ಮ ಬಳಿ ಇರುವುದನ್ನು ನಾವು ಗೌರವಿಸಬೇಕು. ಇಲ್ಲವೆಂದರೆ ಸಂತೋಷ ಎನ್ನುವುದು ಎಂದಿಗೂ ಕೂಡ ನಮ್ಮ ಜೀವನದಲ್ಲಿ ಬರಲು ಸಾಧ್ಯವೇ ಇಲ್ಲ. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲನ್ನ ಚಾಚಬೇಕು. ಹಾಗಾಗಿ ನಮ್ಮ ಇತಿಮಿತಿಗಳಿಗೆ ಅನುಗುಣವಾಗಿ ಜೀವನವನ್ನು ನಡೆಸಿದಾಗ ಎಲ್ಲವೂ ಕೂಡ ಸುಸಂಗತವಾಗಿ ಸಾಗುವುದು. ಈ ಜೀವನದಲ್ಲಿ ಯಾರೂ ಕೂಡ ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನ ಇಷ್ಟಪಡುತ್ತಾರೆ, ಇನ್ನು ಸ್ವಲ್ಪ ಜನ ನಮ್ಮನ್ನ ಇಷ್ಟಪಟ್ಟವರಂತೆ ನಟಿಸುತ್ತಾರೆ. ಇನ್ನು ಕೆಲವರು ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ನಮ್ಮನ್ನ ಬಳಸಿಕೊಳ್ಳುತ್ತಾರೆ. ಅಂತಹ ಅವಶ್ಯಕತೆಗಳಿಗೆ ತಕ್ಕಂತೆ ನಮ್ಮನ್ನ ಬಳಸಿಕೊಳ್ಳುವಂತಹ ವ್ಯಕ್ತಿಗಳಿಂದ ಆದಷ್ಟು ದೂರವೇ ಸರಿದು ಬಿಡಿ. ನಾವು ಸದಾ ಇನ್ನೊಬ್ಬರ ಜೀವನದಲ್ಲಿ ಮಂದಹಾಸ ಇರುವವನಿಗೆ ಮತ್ತು ಇತರರ ಜೀವನದಲ್ಲಿ ಖುಷಿ ತರುವ ವ್ಯಕ್ತಿಗಳಿಗೆ ಎಲ್ಲ ಕಾಲದಲ್ಲೂ ಕೂಡ ಸಂತೋಷ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ನೀವು ಇತರರಿಗೆ ಕೆಡಕನ್ನ ಬಯಸಲು ಹೋಗಲೇಬೇಡಿ, ಆದರೆ ಒಳ್ಳೆಯದನ್ನೇ ಮಾಡಿ. ಜೀವನದಲ್ಲಿ ಗೆಲುವು ಎನ್ನುವುದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು, ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆಯೇ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಎನ್ನುವುದು ಸಿಗಲು ಸಾಧ್ಯವಾಗುವುದು. ಇದನ್ನ ಎಂದಿಗೂ ಕೂಡ ಮರೆಯಬೇಡ. ಮಡಿಕೆಗೆ ಯಾರೋ ಕೇಳಿದರಂತೆ, ಅದು ಹೇಗೆ ನೀನು ಯಾವಾಗಲೂ ಕೂಡ ತಣ್ಣಗೆ ಇರುತ್ತೀಯಾ ಎಂದು. ಮಡಿಕೆ ಹೇಳಿತ್ತಂತೆ, ನನಗೆ ಗೊತ್ತು, ನಾನು ಮಣ್ಣಿನಿಂದ ಬಂದವನು, ಪುನಃ ಮಣ್ಣಿಗೆ ಹೋಗುತ್ತೇನೆ ಎಂದು. ಹಾಗಿರುವಾಗ ಗರ್ವ ಸಿಟ್ಟು ನನಗೇಕೆ ಎಂದು ಮಡಿಕೆ ಉತ್ತರವನ್ನ ಕೊಟ್ಟಿತ್ತು. ಹಾಗಾಗಿ ಮನುಷ್ಯನು ಕೂಡ ನಾವು ಬರುವಾಗಲೂ ಏನನ್ನು ಪಡೆದುಕೊಂಡು ಬಂದಿರುವುದಿಲ್ಲ, ಹೋಗುವಾಗಲೂ ಕೂಡ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಇದರ ಮಧ್ಯೆ ನಾನು
ಎಲ್ಲವೂ ನನ್ನದೇ ಎನ್ನುವ ಸ್ವಾರ್ಥತೆಯ ಜೀವನವನ್ನು ನಡೆಸುವ ಬದಲು ಎಲ್ಲವೂ ನಮ್ಮದೇ ಎನ್ನುವ ಜೀವನವನ್ನು ನಡೆಸಿ. ಕರ್ಮ ಹೇಳುತ್ತದೆ, ಇವತ್ತು ನೀನು ಏನು ಮಾಡುತ್ತೀಯೋ, ನೀನು ಏನು ಕೊಡುತ್ತೀಯೋ ಅದನ್ನೇ ಮುಂದೊಂದು ದಿನ ನಿನಗೆ ಮರಳಿ ಬರುತ್ತದೆ ಎಂದು. ಹಾಗಾಗಿ ಕೊಡುವ ಮೊದಲು ಒಳ್ಳೆಯದನ್ನ ಕೊಡಿ, ಪಡೆಯುವ ಮೊದಲು ಒಳ್ಳೆಯದನ್ನೇ ಸ್ವೀಕರಿಸುತ್ತೀರಾ. ಮನುಷ್ಯನ ಜೀವನದಲ್ಲಿ ಕಷ್ಟಗಳಲ್ಲಿ ತಾಳ್ಮೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಲೇಬಾರದು. ಕಷ್ಟದ ಸಮಯದಲ್ಲಿ ನಷ್ಟವಾಗಬಹುದು. ಅಂತಹ ನಷ್ಟದ ಸಮಯದಲ್ಲಿ ಸಹನೆಯನ್ನ ಎಂದಿಗೂ ಕೂಡ ನಾವು ಕಳೆದುಕೊಳ್ಳಬಾರದು. ತೊಂದರೆಗಳು ಬರುವುದು ಸಹಜ, ಆದರೆ ತೊಂದರೆಗಳನ್ನು ಮೆಟ್ಟಿ ನಿಂತಾಗ ಜೀವನ ಎನ್ನುವುದು ಯಶಸ್ವಿಯಾಗುವುದು. ಹಾಗೆಯೇ ತೊಂದರೆಗಳಲ್ಲಿ ನಾವು ಶಾಂತಿಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಹಾಗೆಯೇ ದುಃಖಗಳಲ್ಲಿ ನಾವು ಸಮಾಧಾನವನ್ನ ತಂದುಕೊಡಬೇಕು. ದುಃಖದಲ್ಲಿ ಸಮಾಧಾನ ಇದ್ದವರ ಬಾಳಲ್ಲಿ ಯಾವ ಭಯವೂ ಕೂಡ ಇರುವುದಿಲ್ಲ. ಸಕ್ಕರೆಯ ಸಹವಾಸವನ್ನ ಮಾಡಿದಂತಹ ಹಾಲು ಸಿಹಿಯಾಗುತ್ತದೆ, ಆದರೆ ಹುಳಿಯ ಒಂದು ಸಹವಾಸವನ್ನ ಮಾಡಿದಂತಹ ಹಾಲು ಒಡೆದು ಹೋಗುತ್ತದೆ. ನಾವು ಯಾರ ಸಹವಾಸವನ್ನ ಮಾಡುತ್ತೇವೆ ಎನ್ನುವುದು ಬಹಳ ಮುಖ್ಯ. ಒಳ್ಳೆಯ ವ್ಯಕ್ತಿಗಳನ್ನ, ಒಳ್ಳೆಯ ಸಂಸ್ಕಾರ ಇರುವಂತಹ ವ್ಯಕ್ತಿಗಳ ಬಳಿ ನಾವು ಅವರ ಸಹವಾಸವನ್ನ, ಅವರ ಸ್ನೇಹವನ್ನ ಮಾಡಿದಾಗ ನಾವು ಕೂಡ ಒಳ್ಳೆಯವರಾಗಿಯೇ ಬದುಕುತ್ತೇವೆ. ಅದೇ ರೀತಿ ಜೀವನದಲ್ಲಿ ಸದಾಕಾಲ ಕೆಟ್ಟ ಆಲೋಚನೆಗಳು, ದುರ್ವರ್ತನೆಗಳನ್ನು ಒಳಗೊಂಡಿರುವ ವ್ಯಕ್ತಿಗಳ ಸಹವಾಸವನ್ನು ನಾವು ಮಾಡಿದರೆ ನಾವು ಕೂಡ ಅವರಂತೆಯೇ ದುರ್ವರ್ತನೆಯನ್ನ ತೋರಲು ಪ್ರಾರಂಭ ಮಾಡುತ್ತೇವೆ. ಹಾಗಾಗಿ ಸಕ್ಕರೆಯ ಸಹವಾಸದಂತೆ ನಾವು ಒಳ್ಳೆಯ ವ್ಯಕ್ತಿಗಳ ಸಹವಾಸವನ್ನ ಮಾಡಬೇಕು. ಆಗ ಮಾತ್ರ ನಾವು ಬೆಳೆಯಲು ಸಾಧ್ಯ, ಇತರರಿಗೂ ಬೆಳೆಸಲು ಸಾಧ್ಯವಾಗುವುದು. ನನ್ನಿಂದಾಗದು ಎಂದು ಕೈ ಚೆಲ್ಲುವುದು ಸುಲಭ, ಆದರೆ ಕೈ ಚೆಲ್ಲುವ ಕ್ಷಣಗಳಲ್ಲಿ ಏನೇ ಆದರೂ ಕೈ ಚೆಲ್ಲಲಾರೆ, ಗುರಿ ತಲುಪುವೆ ಎಂದು ನಿರ್ಧರಿಸುವುದು ನಿಜಕ್ಕೂ ಕೂಡ ನಿರ್ಣಯಾತ್ಮಕ. ಇದೊಂದು ನಿರ್ಧಾರ ನಿಮ್ಮನ್ನ ಗೆಲುವಿನೆಡೆಗೆ ಕರೆದೊಯ್ಯುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಪ್ರಸಂಗಗಳು ಒದಗಿ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ನಾನು ಜೀವನದಲ್ಲಿ ನನ್ನ ಗುರಿಯಲ್ಲಿ ಯಶಸ್ವಿಯಾಗಿ ಆಗುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮಗಿದ್ದರೆ ನೀವು ಎಲ್ಲವನ್ನೂ ಕೂಡ ಗೆದ್ದೇ ಗೆಲ್ಲುತ್ತೀರಾ. ನೀರು ಎನ್ನುವುದು ಹರಿದು ಹೋದಾಗ ಸ್ಥಳವೆಲ್ಲವೂ ಕೂಡ ತೊಳೆದು ಶುದ್ಧವಾಗುತ್ತದೆ, ಆದರೆ ಅದೇ ನೀರು ನಿಂತಾಗ ಕೊಳೆತು ವಾಸನೆ ಬರಲು ಪ್ರಾರಂಭವಾಗುತ್ತದೆ. ಆದರೆ ಮನುಜನ ಜೀವನವೂ ಕೂಡ ಹಾಗೆ. ಮನುಜನ ಜೀವನವು ನಿಂತ ನೀರಾದರೆ ಕೊಳಕು ವಾಸನೆ ಬರಲು ಪ್ರಾರಂಭವಾಗುವುದು. ಹಾಗಾಗಿ ಮನುಷ್ಯನ ಜೀವನವೆನ್ನುವುದು ಸದಾಕಾಲ ಹರಿಯುವಂತಹ ನೀರಿನಂತೆ ಹರಿಯುತ್ತಲೇ ಇರಬೇಕು. ಆಗ ಮಾತ್ರ ಬದುಕಿಗೆ ಒಂದು ಮೌಲ್ಯ ಎನ್ನುವುದು ಸಿಗಲು ಸಾಧ್ಯವಾಗುವುದು. ಜೀವನವೆಂದರೆ ನಮ್ಮನ್ನು ನಾವು ಹುಡುಕಿಕೊಳ್ಳುವುದಲ್ಲ, ನಮ್ಮನ್ನು ನಾವು ಸಂಪೂರ್ಣವಾಗಿ ರೂಪಿಸಿಕೊಳ್ಳುವುದೇ ಬದುಕು. ಹಾಗಾಗಿ ಜೀವನದಲ್ಲಿ ನಾವು ಹೇಗೆ ಬದುಕುತ್ತೇವೆ, ಯಾವ ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಎನ್ನುವುದು ಬಹಳ ಮುಖ್ಯ. ಒಂದೊಂದಾಗಿ ನಾವು ಎಲ್ಲರಿಂದಲೂ ಕೂಡ ಕಲಿಯುತ್ತಾ ಪರಿಪೂರ್ಣರಾಗಬೇಕು. ಕಣ್ತುಂಬ ನಿದ್ರೆ, ಒಳ್ಳೆಯ ಆರೋಗ್ಯ, ಸಂತೋಷ ತುಂಬಿದಂತಹ ಹೃದಯ, ಈ ಮೂರು ಇರುವವರು ಅದೃಷ್ಟವಂತರು. ಅವರೇ ನಿಜವಾದ ಶ್ರೀಮಂತ ವ್ಯಕ್ತಿಗಳು. ನೀವು ತಿಳಿದುಕೊಂಡಂತೆ ಶ್ರೀಮಂತರಿಗೆ ಈ ಮೂರು ಅಂಶಗಳು ಇರಲು ಸಾಧ್ಯವೇ ಇಲ್ಲ. ಈ ಮೂರು ಅಂಶಗಳನ್ನು ಒಳಗೊಂಡಿರುವ ವ್ಯಕ್ತಿಯು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತನಾಗಿರುತ್ತಾನೆ. ಮಂದಹಾಸಕ್ಕಿಂತ ಅದ್ಭುತವಾಗಿರುವಂತಹ ಆಭರಣ ಎನ್ನುವುದು ಈ ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲ. ಮುಖದ ಮೇಲೆ ತಿಳಿ ನಗು ಇದ್ದರೆ ಜಗತ್ತು ನಿಮ್ಮ ಕಡೆ ತಿರುಗಿ ನೋಡುತ್ತದೆ. ಹಾಗೆಯೇ ಬದುಕಿನಲ್ಲಿ ನೀನು ಏನನ್ನಾದರೂ ಸಾಧನೆಯನ್ನ ಮಾಡಿದಾಗ ಮಾತ್ರ ನಿನ್ನ ಸಂಬಂಧಿಕರು ನಿನ್ನ ಬಳಿಗೆ ಬರಲು ಸಾಧ್ಯವಾಗುವುದು. ಇಲ್ಲವೆಂದರೆ ಸಂಬಂಧಿಕರು ಹಾಗೆಯೇ ಓಡಾಡುತ್ತಾರೆ ವಿನಃ ನಿನ್ನನ್ನು ಎಂದಿಗೂ ಕೂಡ ಮಾತನಾಡಿಸಲು ಬರುವುದೇ ಇಲ್ಲ. ಒಮ್ಮೆ ನಿನ್ನನ್ನು ಮಾತನಾಡಿಸಲು ಬರುತ್ತಿದ್ದಾರೆ ಎನ್ನುವುದಾದರೆ ನೀನು ಕೊಂಚವಾದರೂ ಜೀವನದಲ್ಲಿ ಏನನ್ನಾದರೂ ಮಾಡಿ ತೋರಿಸಲೇಬೇಕಾಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇದ್ದೇ ಇರುತ್ತಾನೆ. ಹಣೆಬರಹದಲ್ಲಿ ಇಲ್ಲದಿದ್ದರೂ ಕೂಡ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುತ್ತಾನೆ.
ಯಾವ ವ್ಯಕ್ತಿಯು ನಿಮ್ಮ ಒಳ್ಳೆಯ ಕ್ಷಣಗಳನ್ನ, ನಿಮ್ಮ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಗಮನವನ್ನ ಹರಿಸುತ್ತಾನೆಯೋ ಅಂತಹ ವ್ಯಕ್ತಿಗಳನ್ನ ಎಂದಿಗೂ ಕೂಡ ಬದುಕಿನಿಂದ ದೂರವಿಡಲು ಪ್ರಾರಂಭ ಮಾಡಬೇಡಿ. ಅವರೇ ನಿಮ್ಮ ನಿಜವಾದ ಸ್ನೇಹಿತರಾಗಿರುತ್ತಾರೆ. ಅಂತಹ ವ್ಯಕ್ತಿಗಳನ್ನ ಜೀವನದಿಂದ ಕಳೆದುಕೊಳ್ಳಬೇಡಿ. ಅವರೇ ನಿಮ್ಮ ನಿಜವಾದ ಮಿತ್ರರಾಗಿರುತ್ತಾರೆ. ಉರಿಯುವಂತಹ ದೀಪವು ಮನೆಗೆ ಬೆಳಕನ್ನ ನೀಡಬೇಕೇ ಹೊರತು ಮನೆಯನ್ನ ಸುಡಬಾರದು. ಮಾತು ಮನವನ್ನ ಗೆಲ್ಲಬೇಕೇ ಹೊರತು ಮನಸ್ಸನ್ನ ನೋಯಿಸಬಾರದು, ಮನಸ್ಸುಗಳನ್ನ ಒಡೆಯಬಾರದು. ಹಾಗಾಗಿ ನಾಲಿಗೆಗೆ ತುಂಬಾ ಶಕ್ತಿಶಾಲಿಯಾಗಿದೆ. ನಾಲಿಗೆಯನ್ನ ನಾವು ಹೇಗೆ ಬಳಸಿಕೊಳ್ಳುತ್ತೇವೆಯೋ ಹಾಗೆಯೇ ನಮ್ಮ ಸಂಬಂಧವೂ ಕೂಡ ಗಟ್ಟಿಗೊಳ್ಳುತ್ತಾ ಸಾಗುವುದು. ಮಾತನಾಡುವ ಮೊದಲು ಸ್ವಲ್ಪ ಎಚ್ಚರವಿರಲಿ. ಮಾತು ಎಂತಹ ಸಂಬಂಧವನ್ನು ಕೂಡ ಶಾಶ್ವತವಾಗಿ ಉಳಿಸಬಹುದು. ಅದೇ ಮಾತು ಅದೆಂತಹ ಸಂಬಂಧಗಳಲ್ಲಿಯೂ ಕೂಡ ಬಿರುಕು ಮೂಡುವಂತೆ ಮಾಡಬಹುದು. ಮಾತು ಬಲ್ಲವನು ಜಗಳವಾಡಲು ಸಾಧ್ಯವೇ ಇಲ್ಲ. ಊಟವನ್ನ ಬಲ್ಲವನು ರೋಗ ತರಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಮಗೆ ಜಗತ್ತು ಎನ್ನುವುದು ಅನಿವಾರ್ಯವಾಗಬೇಕೇ ಹೊರತು ನಾವು ಜಗತ್ತಿಗೆ ಅನಿವಾರ್ಯವಲ್ಲ ಎನ್ನುವಂತಹ ಸತ್ಯವನ್ನು ನಾವು ಅರಿತು ಜೀವನದಲ್ಲಿ ನಡೆಯಬೇಕು. ಆಗ ಮಾತ್ರ ನಾವು ಯಾವುದಕ್ಕೂ ಕೂಡ ಅಂಜದೆ ಸುಸಂಗತವಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗುವುದು. ಇನ್ನೊಬ್ಬರಿಗೆ ಮೋಸವನ್ನ ಮಾಡಿ, ಅವಮಾನವನ್ನ ಮಾಡಿ ನಾವು ಸಂತೋಷದಿಂದ ಬದುಕುತ್ತೇವೆ ಎನ್ನುವಂತಹ ಮೂರ್ಖತನ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಅಂತಹ ಮೂರ್ಖತನದಿಂದ ಹೊರಬನ್ನಿ. ಸದಾಕಾಲ ಇನ್ನೊಬ್ಬರಿಗೆ ಒಳಿತನ್ನ ಬಯಸಿ ನಾವು ಎಂದಿಗೂ ಕೂಡ ದುಃಖದಿಂದ ಬದುಕಲು ಸಾಧ್ಯವೇ ಇಲ್ಲ. ನಾವು ಇನ್ನೊಬ್ಬರಿಗೆ ಏನನ್ನ ಬಯಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿಯೂ ಕೂಡ ಮರಳಿಸುವುದು. ನಾವು ಇನ್ನೊಬ್ಬರಿಗೆ ಏನನ್ನ ಕೊಡುತ್ತೇವೆಯೋ ಅದೇ ನಾವು ಜೀವನದಲ್ಲಿ ಮರಳಿ ಪಡೆಯಲು ಸಾಧ್ಯವಾಗುವುದು. ನಿಮ್ಮ ಬಳಿಯಲ್ಲಿ ಚುಚ್ಚಿ ಮಾತನಾಡುವ ವ್ಯಕ್ತಿಗಳು ಇದ್ದರೆ ಅಂಥವರನ್ನ ಕೊಂಚ ದೂರವೇ ಇಟ್ಟು ಬಿಡಿ. ಏಕೆಂದರೆ ಅಂತಹ ವ್ಯಕ್ತಿಗಳಿಗೆ ಬೆಳೆಯುತ್ತಿರುವಂತಹ ವ್ಯಕ್ತಿಗಳನ್ನು ಕಂಡರೆ ಆಗುವುದಿಲ್ಲ. ಹಾಗಾಗಿ ಚುಚ್ಚಿ ಏನೇನೋ ಮಾತನಾಡುತ್ತಾ ಇರುತ್ತಾರೆ. ಅಂತಹ ವ್ಯಕ್ತಿಗಳಿಗೆ ಬೆಳೆಯುತ್ತಿರುವಂತಹ ವ್ಯಕ್ತಿಗಳನ್ನ ಕಂಡರೆ ಆಗುವುದೇ ಇಲ್ಲ. ಖುಷಿಯಾಗಿ ಜೀವನವನ್ನ ನಡೆಸಬೇಕು. ಹೇಗೆ ಎಂದರೆ ನಿಮ್ಮನ್ನ ನೋಡಿದವರು ಅದೆಷ್ಟೇ ದುಃಖದಲ್ಲಿ ಇದ್ದರೂ ಕೂಡ ತಮ್ಮ ದುಃಖವನ್ನ ಮರೆತು ಅವರು ಕೂಡ ಖುಷಿ ಪಡಬೇಕು. ದೀಪ ಮತ್ತೊಂದು ದೀಪವನ್ನ ಹಚ್ಚುವಂತೆ ನೀವು ಇನ್ನೊಬ್ಬರಿಗೆ ಖುಷಿಯನ್ನ ಹಂಚಬೇಕು. ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವನಾಗಿ ಇರಲು ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಇದನ್ನ ತಿಳಿದು ನಾವು ಜೀವನವನ್ನ ನಡೆಸಬೇಕು. ಪರಿವರ್ತನೆಯೇ ಈ ಜಗದ ನಿಯಮವಾಗಿದೆ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿ ಇರುವುದು ಒಳ್ಳೆಯದಲ್ಲ. ಎಲ್ಲಿ ಯಾವ ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕೂಡ ಕಲಿಯಬೇಕು. ಆಗ ಮಾತ್ರ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದು. ಇಲ್ಲವೆಂದರೆ ನಮಗೆ ತುಳಿದು ಹಾಕುತ್ತಾರೆ. ದೇವರು ನಮ್ಮ ಜೊತೆಗಿಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲ. ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಯಾವಾಗ ಮನುಷ್ಯನು ತಾನು ಮಾಡಿದಂತಹ ಕರ್ಮ ಫಲಗಳನ್ನ ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನ ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗವಿರುತ್ತದೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತೆ ಎನ್ನುವಂತಹ ಜಾಗವಿರುತ್ತದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವಂತಹ ವ್ಯಕ್ತಿಗಳಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗ ಎನ್ನುವುದು ಇರಲು ಸಾಧ್ಯವೇ ಇಲ್ಲ. ಕೋಪದಿಂದ ಮಾತನಾಡಿದರೆ ಗುಣವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನ ನಾವು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನ ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನ ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನ ಮಾತನಾಡಿದರೆ ಹೆಸರನ್ನ ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನ ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಕಳೆದುಕೊಂಡಿದ್ದೆಲ್ಲವನ್ನು ನಾವು ಗಳಿಸಿಕೊಳ್ಳುತ್ತೇವೆ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತದೆ.
ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ವರ್ತಮಾನದಲ್ಲಿ ಸದಾ ಜೀವಿಸುವುದನ್ನ ಕಲಿತುಕೊಳ್ಳಿ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನ ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನವನ್ನ ಪಟ್ಟು ಫಲವೇನು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಉತ್ತರವನ್ನ ಹೇಳುತ್ತಾನೆ, ಯಾರಿಗೆ ಗೊತ್ತು, ನೀನು ಕಷ್ಟಪಟ್ಟರೆ ಮಾತ್ರ ಅದು ನಿನಗೆ ಸಿಗುತ್ತದೆ ಎಂದು ನಿನ್ನ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನಂ ಎನ್ನುವುದು ಸರ್ವಸಿದ್ಧಿ ಸಾಧನಂ ಎಂದು. ಒಮ್ಮೆ ನಾರದರು ಶ್ರೀಕೃಷ್ಣನನ್ನ ಕೇಳಿದರು, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಉತ್ತರವನ್ನ ಕೊಡುತ್ತಾನೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ, ನಮ್ಮ ಆಲೋಚನೆ ಮತ್ತು ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಕಷ್ಟಪಡದೆ ಸಿಕ್ಕಂತಹ ಫಲ ಎಂದಿಗೂ ಸುಖ ಕೊಡುವುದಿಲ್ಲ. ಸುಖವನ್ನ ಕಷ್ಟಪಡುವುದರಲ್ಲಿ ನಾವು ಹುಡುಕಬೇಕು. ಆಗ ಮಾತ್ರ ಆ ಒಂದು ಫಲ ಎನ್ನುವುದು ಜೀವನದ ಉದ್ದಕ್ಕೂ ಕೂಡ ಸುಖವನ್ನ ಕೊಡಲು ಸಾಧ್ಯವಾಗುವುದು. ಸ್ನಾನ ಎನ್ನುವುದು ದೇಹವನ್ನ, ಧ್ಯಾನ ಎನ್ನುವುದು ಮನಸ್ಸನ್ನ ಹೇಗೆ ಶುದ್ಧ ಮಾಡುತ್ತದೆಯೋ ಅದೇ ರೀತಿ ಧನವನ್ನ, ಯೋಗ ಎನ್ನುವುದು ಜೀವನವನ್ನ ಶುದ್ಧಗೊಳಿಸುತ್ತದೆ. ಹಾಗಾಗಿ ಈ ಅಂಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರಾರ್ಥನೆ ಎನ್ನುವುದು ಆತ್ಮವನ್ನ ಶುದ್ಧ ಮಾಡಿದರೆ, ವ್ರತ ಎನ್ನುವುದು ಆರೋಗ್ಯವನ್ನ ಸುಧಾರಿಸುತ್ತದೆ, ಕ್ಷಮೆ ಎನ್ನುವುದು ಸಂಬಂಧಗಳನ್ನ ಗಟ್ಟಿಗೊಳಿಸುತ್ತದೆ, ಪರೋಪಕಾರವನ್ನ, ಅದೃಷ್ಟವನ್ನ ಪವಿತ್ರಗೊಳಿಸುತ್ತದೆ. ಹಾಗಾಗಿ ನಾವು ಇದ್ದಷ್ಟು ದಿವಸಗಳು ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡೋಣ. ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುವುದು. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.